ಓಂ ಶಾಂತಿ. ದಿನಾಂಕ ಆಗಿದೆ 17/5/2026. ಶಿವನ ಜನ್ಮದಿನದಂದು ಕ್ರೋಧರೂಪಿ ಎಕ್ಕದ ಹೂವನ್ನು ಬಾಪ್ದಾದರವರಿಗೆ ಅರ್ಪಣೆ ಮಾಡಿ ದರ್ಪಣ ಆಗಿ ಪವಿತ್ರ ಪ್ರವೃತ್ತಿಯ ಪ್ರತ್ಯಕ್ಷ ಪ್ರಮಾಣದ ಮೂಲಕ ಪ್ರತ್ಯಕ್ಷತೆಯನ್ನು ಸಮೀಪ ತೆಗೆದುಕೊಂಡು ಬನ್ನಿ. ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಿ. ಈ ಜಯಂತಿ ವಿಚಿತ್ರ ಜಯಂತಿಯಾಗಿದೆ. ಏಕೆ ವಿಚಿತ್ರ ಜಯಂತಿಯಾಗಿದೆ? ತಂದೆ ಮತ್ತು ಮಕ್ಕಳದು ಜೊತೆ ಜೊತೆ ಇರುತ್ತದೆ. ಬಾಗ್ದಾದ ಒಂಟಿಯಾಗಿ ಏನೂ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಜನ್ಮ ಪಡೆಯುತ್ತಲೇ ಯಜ್ಞವನ್ನು ರಚಿಸಿದ್ದಾರೆ. ಯಜ್ಞದಲ್ಲಿ ಬ್ರಾಹ್ಮಣರು ಬೇಕೆಂದರೆ ತಮ್ಮ ಜನ್ಮವೂ ತಂದೆಯ ಜೊತೆ ಆಗಿದೆ. ಇದರ ನೆನಪಾರ್ಥ ಭಕ್ತಿಯಲ್ಲೂ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಅಂದಾಗ ಜೊತೆಯಲ್ಲಿ ಸಾಲಿಗ್ರಾಮಗಳ ಪೂಜೆ ಆಗುತ್ತದೆ. ತಂದೆಯ ಜೊತೆ ವಾಯ್ದೆ ಇದೆ ಅಲ್ಲವೇ? ಸಂಗಮದಲ್ಲಿ ಜೊತೆ ಇದೆ. ಜೊತೆ ಜೊತೆ ಇರಲು ಬೇಕು ಮತ್ತು ವಿಶ್ವ ಸೇವೆಯೂ ಜೊತೆಯಲ್ಲಿದೆ. ಎಷ್ಟು ಭಾಗ್ಯವಂತ ಭಗವಂತನ ಮಕ್ಕಳಾಗಿದ್ದೀರಿ. ಯಾರು ಸಮ್ಮುಖದಲ್ಲಿ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಿ. ಎಲ್ಲರ ಚೆಹರೆ ಖುಷಿಯಾಗಿದೆ. ತಾವು ವ್ರತ ತೆಗೆದುಕೊಂಡರೆ ಅವರೂ ಸಹ ವ್ರತದ ನೆನಪಾರ್ಥವನ್ನು ಮಾಡಿದ್ದಾರೆ. ಅವರು ಒಂದು ದಿನದ ಅಥವಾ ಸ್ವಲ್ಪ ಸಮಯಕ್ಕಾಗಿ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ. ತಾವು ಈಗಿನ ಒಂದು ಜನ್ಮದ ಜಾಗರಣೆಯಿಂದ ಅರ್ಥಾತ್ ಅಂಧಕಾರದಿಂದ ಬೆಳಕಿನಲ್ಲಿ ಬಂದಿದ್ದೀರಿ ಮತ್ತು ಈ ಜಾಗರಣೆಯು ತಮ್ಮದು 21 ಜನ್ಮಗಳು ನಡೆಯುತ್ತದೆ. ವಿಶ್ವದಲ್ಲಿ ತಮ್ಮ ಜಾಗರಣೆಯಿಂದ ಇಡೀ ವಿಶ್ವ ಜಾಗೃತ ಜ್ಯೋತಿಯಾಗಿರುತ್ತದೆ. ಯಾವುದೇ ದುಃಖ, ಅಶಾಂತಿಯ ಅಂಧಕಾರ ಇರುವುದಿಲ್ಲ. ಪವಿತ್ರತೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು ಗೊತ್ತಿದೆ. ಆದ್ದರಿಂದ ಪವಿತ್ರತೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಆದರೆ ಮನಸ, ವಾಣಿ, ಕರ್ಮ, ಸಂಬಂಧ ಸಂಪರ್ಕದಲ್ಲೂ ಪವಿತ್ರತೆ. ಯಾವುದೇ ಭೂತ ತೊಂದರೆಯಂತೂ ಕೊಡುತ್ತದೆ ಮತ್ತು ಕ್ರೋಧದ ಭೂತ ಬೇರೆಯವರ ಸಂಬಂಧದಲ್ಲಿ ಬರುತ್ತದೆ. ಮನಸ್ಸಿನಲ್ಲೂ ಕ್ರೋಧ ಬಂದಾಗ ನಷ್ಟ ಆಗುತ್ತದೆ. ಯಾರು ತಂದೆಗೆ ಸಾಹಸದಿಂದ ಸಂಕಲ್ಪ ಮಾಡುತ್ತಾರೆ ಅವರು ಮಾಡುತ್ತಾರೆ ಮತ್ತು ತಂದೆಯಿಂದ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾರೆ. ವ್ಯರ್ಥ ಸಂಕಲ್ಪಗಳು ಬೀಜವಾಗಿದೆ. ಈ ಬೀಜದಿಂದ ಕ್ರೋಧವೂ ಉತ್ಪನ್ನ ಆಗುತ್ತದೆ. ಆ ಒಂದು ಶಬ್ದದ ಬೀಜವನ್ನು ಸಮಾಪ್ತಿ ಮಾಡಿಬಿಟ್ಟರೆ ಸಹಜ ಆಗಿಬಿಡುತ್ತದೆ. ಆ ಒಂದು ಶಬ್ದ ಆಗಿದೆ ಏಕೆ. ಇದು ಏಕೆ ಆಗಿದೆ. ಬೇಗ ಬೇಗ ಪ್ರತ್ಯಕ್ಷತೆಯ ಬಾವುಟ ಎಲ್ಲರ ಹೃದಯದಲ್ಲಿ ಹಾರಲಿ. ಇದರ ಕಾರಣ ಏಕೆ, ಏನು, ಹೇಗೆ ಆಗುತ್ತದೆ ಎಂಬ ಭಾಷೆಯನ್ನು ಸಮಾಪ್ತಿ ಮಾಡಿ. ಯಾವುದಾದರೂ ಹೇಳಬೇಕೆಂದರೆ ಶುಭವನ್ನೇ ಮಾತನಾಡಿ. ಏಕೆ ಏಕೆ ಎಂದು ಮಾತನಾಡಬೇಡಿ. ಈಗ ಏಕೆ ಏಕೆ ಎಂಬ ಕ್ಯೂ ಮಾಡಬೇಡಿ. ಶಿವನ ಜನ್ಮದಿನವನ್ನು ಆಚರಣೆ ಮಾಡುತ್ತೀರಿ ಅಂದಾಗ ಎಲ್ಲರೂ ಈ ಕ್ರೋಧದ ಎಕ್ಕದ ಹೂವನ್ನು ಬಾಪ್ದಾದರವರಿಗೆ ಅರ್ಪಣೆ ಮಾಡಿದಾಗ ತಾವು ದರ್ಪಣ ಆಗಿಬಿಡುತ್ತೀರಿ. ತಾವು ಪುರುಷಾರ್ಥದ ಪ್ರಾರಬ್ಧವನ್ನು ಈಗಿನಿಂದ ಅನುಭವ ಮಾಡಿ, ಏಕೆಂದರೆ ತಮಗೆ ಕಲಿಸುವವರ ಸಮಯ ಇಲ್ಲ. ಸಮಯ ತಮ್ಮ ಟೀಚರ್ ಅಲ್ಲ. ಪ್ರತ್ಯಕ್ಷತೆಯ ಬಾವುಟ ಬೇಗ ಹಾರಿಸುವ ಸಂಕಲ್ಪವನ್ನು ನೀಡುತ್ತಿದ್ದಾರೆ. ಸಮಯಕ್ಕೆ ಕಾಯುವುದಲ್ಲ, ಸಮಯವನ್ನು ಟೀಚರ್ನಾಗಿ ಮಾಡಿಕೊಳ್ಳಬಾರದು. ಬಾಪ್ದಾದ ಮಕ್ಕಳ ಜನ್ಮದಿನವನ್ನು ಆಚರಿಸಿದ್ದಾರೆ ಮತ್ತು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ. ಇಬ್ಬರಿಗೂ ಶುಭಾಶಯಗಳು. ಸರ್ವರಿಗೂ ಗೌರವ ಕೊಡುತ್ತಾ ತಮ್ಮ ರೆಕಾರ್ಡ್ನು ಸರಿಯಾಗಿ ಇಟ್ಟುಕೊಳ್ಳುವ ಸರ್ವರ ಸ್ನೇಹಿ ಭವ. ಹೇಗೆ ಯಜ್ಞದ ಸಹಯೋಗಿಯಾಗುವುದೇ ಸಹಯೋಗ ತೆಗೆದುಕೊಳ್ಳುವುದಾಯಿತು, ಹಾಗೆಯೇ ಗೌರವ ಕೊಡುವುದೇ ಗೌರವ ತೆಗೆದುಕೊಳ್ಳುವುದಾಗಿದೆ. ಬಾಗ್ದಾದರವರಿಂದ ಪ್ರಾಪ್ತಿಯಾಗಿರುವ ಶಿಕ್ಷಣಗಳು ಸಮಯದಲ್ಲಿ ನೆನಪಿಗೆ ಬರುವುದೇ ತೀವ್ರ ಪುರುಷಾರ್ಥ ಆಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.